ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭು ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಅತುಲಶರಭೋ ಭೀಮಃ ಸಮಯಜ್ಞೋ ಹವಿರ್ಹರಿಃ ಸರ್ವಲಕ್ಷಣಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯಃ. ನಿನ್ನೆ ದಿನ ನಾವು ಸರ್ವಲಕ್ಷಣಲಕ್ಷಣ್ಯ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಇವತ್ತು ಲಕ್ಷ್ಮೀವಾನ್ ಎಂಬುವಂತಹ ಭಗವಂತನ ನಾಮ. ಲಕ್ಷ್ಮೀ ನಿತ್ಯಂ ಅಸ್ಯ ಅಸ್ತಿ ಇತಿ ನಿತ್ಯಯೋಗೇ ಅರ್ಥವಿಶೇಷೆ ವಿವಕ್ಷಿತೆ ಮತು. ಲಕ್ಷ್ಮೀವಾನ್ ಅಂದರೆ ಲಕ್ಷ್ಮೀ ಜೊತೆಗೆ ಇರುವವನು, ಲಕ್ಷ್ಮಿಯನ್ನು ಹೊಂದಿದವನು. ಶ್ರೀಮಾನ್ ಕೂಡ ಅಷ್ಟೇ, ಅದೇ ಅರ್ಥ. ನಿತ್ಯವೂ ಲಕ್ಷ್ಮೀ ನಿತ್ಯಂ ಅಸ್ಯ ಅಸ್ತಿ ಇತಿ, ಯಾವಾಗಲೂ ಲಕ್ಷ್ಮೀದೇವಿಯ ಜೊತೆಗೆ ಇರುವವನು ಆದ ಕಾರಣ ಲಕ್ಷ್ಮೀವಾನ್ ಅಂತ ಹೆಸರು. ಭಗವತಃ ಲಕ್ಷ್ಮ್ಯಾ ಸಾಕಂ ನಿತ್ಯಯೋಗಮಧಿಕೃತ್ಯ ಅಧಿಕಃ ವಿಚಾರಃ ಶ್ರೀಮಾನ್ ಇತಿ ನಾಮ್ನಃ ವ್ಯಾಖ್ಯಾನೆ ದ್ರಷ್ಟವ್ಯ. ಲಕ್ಷ್ಮೀದೇವಿ ನಿತ್ಯಾವಿಯೋಗಿನಿ, ಯಾವಾಗಲೂ ಭಗವಂತನ ಜೊತೆಗೆ ಕೂಡಿರ್ತಾಳೆ. ಭಗವಂತನ ಜೊತೆಗೆ ಅಗಲಿಕೆ ಇಲ್ಲದೇ ಇರುವಂಥ ಅವಳು ನಿತ್ಯಾವಿಯೋಗಿನಿ. ಮತ್ತು ಇನ್ನು ಲಕ್ಷ್ಮಿಯ ಜೊತೆಗೇನೆ ಭಗವಂತ ಯಾವಾಗಲೂ ಇರ್ತಾನೆ, ಅದಕ್ಕೆ ಸಂಬಂಧ ವಿಚಾರವನ್ನು ಶ್ರೀಮಾನ್ ಎಂಬ ನಾಮದಲ್ಲಿ ಇನ್ನೂ ಹೆಚ್ಚಾಗಿ ನೋಡಬಹುದು ಅಂತ ಹೇಳ್ತಾರೆ. ಲಕ್ಷ್ಮೀ ಲಕ್ಷಣೋನ್ನಾಹೋ ಅಸ್ಯ ಅಸ್ತಿ ಇತಿ ಲಕ್ಷ್ಮೀವಾನ್. ಲಕ್ಷಣಗಳ ಆಧಿಕ್ಯವುಳ್ಳವನು. ಹೌದು, ಇವನಲ್ಲಿ ಸಕಲ ಸಲ್ಲಕ್ಷಣಗಳು ಇದೆ. ಅವು ಎಲ್ಲರಕ್ಕಿಂತ ಯಾರ್ಯಾರಲ್ಲಿ ಲಕ್ಷಣಗಳಿದೆಯೋ ಅವಳೆಲ್ಲರಕ್ಕಿಂತ ಹೆಚ್ಚಾಗಿ ಲಕ್ಷಣಗಳು, ಅಧಿಕ ಲಕ್ಷಣಗಳು ಉಳ್ಳವನು ಆದ ಕಾರಣ ಲಕ್ಷ್ಮೀವಾನ್. ಸರ್ವಲಕ್ಷಣಲಕ್ಷಣ್ಯ ಇಷ್ಟವರೆಗೂ ಹೇಳಿಕೊಂಡಿದ್ದೇವೆ. ಸರ್ವಲಕ್ಷಣಲಕ್ಷಣ್ಯ ಎಂಬ ನಾಮದಲ್ಲಿ ಭಗವಂತನ ಒಂದು ಶುಭ ಲಕ್ಷಣಗಳ ಪರಮಾಧಿಕ್ಯ ಎಷ್ಟಿದೆ ಅನ್ಬೋದನ್ನು ಹೇಳಿಕೊಂಡಿದ್ದೇವೆ. ಇನ್ನು ಭಗವತಃ ಶುಭಲಕ್ಷಣೋಪೇತತ್ವಮಧಿಕೃತ್ಯ ಅಧಿಕಃ ವಿಚಾರಃ ಸರ್ವಲಕ್ಷಣಲಕ್ಷಣ್ಯಃ ಇತಿ ನಾಮ್ನಃ ವ್ಯಾಖ್ಯಾನೆ ದ್ರಷ್ಟವ್ಯ. ಅಲ್ಲೆಲ್ಲ ಹೇಳಿಕೊಂಡಿದ್ದೇವೆ. ಇನ್ನು ಲಕ್ಷ್ಮೀ ಸಂಪತ್ ಸರ್ವಾತಿಶಯಿತ ನಿತ್ಯಮಸ್ಯ ಅಸ್ತಿ ಇತಿ ಲಕ್ಷ್ಮೀವಾನ್. ಅತಿಶಯಾರ್ಥೆ ನಿತ್ಯಯೋಗಾರ್ಥೆ ಚ ವಿವಕ್ಷಿತೆ ಮತ್ತು ಲಕ್ಷ್ಮೀ ಸಂಪತ್ತಿ ಶೋಭಯೋ. ಸರ್ವಾಧಿಕವಾದ ಸಂಪತ್ತನ್ನು ನಿತ್ಯವೂ ಹೊಂದಿರುವವನು. ಭಗವಂತನತ್ರ ಇರುವ ಸಂಪತ್ತು ಇನ್ನು ಯಾರತ್ರ ಇಲ್ಲ. ಎಲ್ಲರಕ್ಕಿಂತ ಹೆಚ್ಚಾದ ಸಂಪತ್ತು ನಿತ್ಯವೂ ಉಳ್ಳವನಾದ ಕಾರಣ ಅವನಿಗೆ ಲಕ್ಷ್ಮೀವಾನ್ ಅಂತ ಹೆಸರು. ಅಸ್ಯ ಪರಮಾ ಸಂಪತ್ತು ಪೂರ್ಣ ಐಶ್ವರ್ಯಾದಸ್ಯ ಸಂಪತ್ ಪರಮಾ ಸಂಪ್ರಕೀರ್ತಿತ. ಭಗವತಃ ಸಂಪದಮಧಿಕೃತ್ಯಾಧಿಕಃ ವಿಚಾರಃ ಶ್ರೀಮಾನ್ ಇತಿ ನಾಮ್ನಃ ವ್ಯಾಖ್ಯಾನೆ ದ್ರಷ್ಟವ್ಯ. ಭಗವಂತನು ಪೂರ್ಣ ಐಶ್ವರ್ಯ ಸಂಪನ್ನನಾಗಿದ್ದಾನೆ. ಅವನಲ್ಲಿ ಎಲ್ಲವೂ ಪೂರ್ಣವೇ. ಅಂತಹ ಪೂರ್ಣ ಐಶ್ವರ್ಯ ಸಂಪನ್ನನಾಗಿರುವುದರಿಂದ ಅವನನ್ನು
ಉಪನಿಷತ್ತು ಪರಮ ಎಂದು ಕರೆಯಲ್ಪಡ್ತಾ ಇದೆ. ಇನ್ನು ಶ್ರೀಮಾನ್ ನಾಮದ ವ್ಯಾಖ್ಯಾನವನ್ನು ಭಗವತ್ತಿನ ಸಂಪತ್ತಿನ ಬಗ್ಗೆ ಇನ್ನೂ ವಿಸ್ತಾರವಾಗಿ ವಿಷಯಗಳು ತಿಳ್ಕೊಳ್ಳೋದಕ್ಕೆ ಶ್ರೀಮಾನ್ ನಾಮದ ವ್ಯಾಖ್ಯಾನವನ್ನು ನೋಡಿ ಅಂತ ಹೇಳ್ತಾರೆ. ಇನ್ನು ಲಕ್ಷ್ಮೀ ಶೋಭಾ ಸರ್ವಾತಿಶಯ ನಿತ್ಯಮಸ್ಯ ಅಸ್ತಿ ಇತಿ ಲಕ್ಷ್ಮೀವಾನ್ ಅತಿಶಯೇ ನಿತ್ಯಯೋಗೇ ಚ ಅರ್ಥವಿಶೇಷೇ ವಿವಕ್ಷಿತೆ ಮತು ಭಗವತಃ ಶೋಭಾಮಧಿಕೃತ್ಯ ಶ್ರೀನಿವಾಸ ಇತಿ ನಾಮ್ನಃ ವ್ಯಾಖ್ಯಾನೆ ದ್ರಷ್ಟವ್ಯಂ. ಸರ್ವಾತಿಶಯವಾದ ಸೌಂದರ್ಯವನ್ನು ನಿತ್ಯವೂ ಹೊಂದಿರುವವನು ಭಗವಂತ. ಪುಂಸಾಂ ಮೋಹನ ರೂಪಾಯ ಸಾಕ್ಷಾತ್ ಮನ್ಮಥಃ. ಅವನು ಎಲ್ಲರಕ್ಕಿಂತ ಹೆಚ್ಚಾಗಿ ಸರ್ವಾತಿಶಯವಾದ ಸೌಂದರ್ಯವನ್ನು ಹೊಂದಿದ್ದಾನೆ. ಆ ಸೌಂದರ್ಯವು ನಿತ್ಯವೂ ಇದೆ. ಆ ಸೌಂದರ್ಯ ಕೆಲವು ಕಾಲ ಇದ್ದು ಕೆಲವು ಕಾಲ ಹೋಗೋದಲ್ಲ. ನಮಗೆಲ್ಲ ಯೌವನದಲ್ಲಿದ್ದಾಗ ಸೌಂದರ್ಯ ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಯೌವನ ಕಳೆದೋಯ್ತು ಅಂದರೆ ಮತ್ತು ವಿಕಾರಗಳು ಶುರುವಾಗುತ್ತೆ, ಕುರೂಪಿಗಳಾಗ್ತೇವೆ, ಸೌಂದರ್ಯ ಹೊರಟೋಗುತ್ತೆ. ಆದರೆ ಭಗವಂತನ ಒಂದು ಸರ್ವಾತಿಶಯವಾದ ಸೌಂದರ್ಯ ನಿತ್ಯವೂ ಇರುತ್ತೆ. ಆದ ಕಾರಣ ಅವನಿಗೆ ಲಕ್ಷ್ಮೀವಾನ್. ಇನ್ನು ಹೆಚ್ಚಿನ ವಿಷಯಕ್ಕಾಗಿ ಶ್ರೀನಿವಾಸ ಹೆಸರು ವ್ಯಾಖ್ಯಾನವನ್ನು ನೋಡಿ ಅಂತ ಹೇಳ್ತಾರೆ. ಲಕ್ಷ್ಮೀ ಅನ್ಯೇಷು ವಿದ್ಯಮಾನಃ ಲಕ್ಷಣೋನ್ನಾಹ ಸಂಪತ್ ಸೌಂದರ್ಯಂ ವಾ ನಿಯಮ್ಯತೆಯ ಅಸ್ಯ ಅಸ್ತಿ ಇತಿ ಲಕ್ಷ್ಮೀವಾನ್. ಯಾರು ಉಳಿದವರಲ್ಲಿ ಏನು ಲಕ್ಷಣಗಳಿದೆ, ಸಂಪತ್ತಿದೆ, ಅದಕ್ಕೆ ಏನೇನು ಲಕ್ಷ್ಮಿಯಲ್ಲಿ ಅಕ್ಷರ ತತ್ವಳು, ಎಲ್ಲರಕ್ಕಿಂತ ಆಕಿ ಜೀವೋತ್ತಮರಾದ ಬ್ರಹ್ಮವಾಯುರಕ್ಕಿಂತ ಉತ್ತಮಳು, ಬ್ರಹ್ಮವಾಯುಗಳು ಜೀವೋತ್ತಮರು, ಸರ್ವಜ್ಞರು. ಈ ರೀತಿಯಾಗಿ ಉಳಿದವರಲ್ಲಿ ಏನೇನು ಲಕ್ಷಣಗಳಿದೆ, ಅಧಿಕವಾಗಿ ಇದೆ, ಸಂಪತ್ತಿದೆ, ಸೌಂದರ್ಯವಿದೆ, ಇವುಗಳೆಲ್ಲದಕ್ಕೂ ನಿಯಾಮಕನಾಗಿದ್ದಾನೆ ಭಗವಂತ. ಅಂದರೆ ಇವೆಲ್ಲವೂ ಅವರಿಗೆ ಆ ಸೌಂದರ್ಯವಾಗಲಿ, ಅಧಿಕ ಲಕ್ಷಣಗಳಾಗಲಿ, ಸಂಪತ್ತಾಗಲಿ ಬಂದಿದೆ ಅಂದರೆ ಕೇವಲ ಭಗವಂತನ ಅನುಗ್ರಹದಿಂದ ಬಂದಿದೆ. ಭಗವಂತನೇ ಅವುಗಳಿಗೆ ಅವರಿಗೆ ನಿಯಾಮಕನಾಗಿದ್ದಾನೆ. ಆದ ಕಾರಣ ಅವನಿಗೆ ಲಕ್ಷ್ಮೀವಾನ್ ಅಂತ ಹೆಸರು. ಇನ್ನು ಏವಂ ಸರ್ವತಶ್ಚಾನ್ಯಃ ಸ್ವತಂತ್ರಶ್ಚೈವ ಸರ್ವಗಃ ವ್ಯವಸ್ಥಯೈವ ಸರ್ವೇಷಾಂ ಸರ್ವದಾ ಸರ್ವದಃ ಪ್ರಭುಃ ಯತ್ಕಿಂಚ ಲೋಕೆ ಭಗವನ್ ಮಹಸ್ವದೋಜಃ ಸಹಸ್ವತ್ ಬಲವತ್ ಕ್ಷಮಾವತ್ ಹ್ರೀ ಶ್ರೀ ವಿಭೂತ್ಯಾತ್ಮವದದ್ಭೂತಾರ್ಣಂ ತತ್ತತ್ ಪದಂ ರೂಪವದಸ್ವರೂಪಂ ಅದ್ಭುತಾರ್ಣಂ ಆಶ್ಚರ್ಯ ಸಮುದ್ರಂ ಏವಮಾದಿ ಯದ್ಯದಸ್ತಿ ತತ್ತತ್ ಭೂಮ್ನಃ ಪೂರ್ಣಸ್ವಭಾವಸ್ಯ ಪದಂ ಆವಾಸಸ್ಥಾನಂ ಅಸ್ವರೂಪಮಪಿ ಈಶ್ವರ ಸ್ವರೂಪ ಭಿನ್ನಮಪಿ ಏತತ್ ಸರ್ವಂ ರೂಪವತ್ ಭವತಿ ಈಶ್ವರ ದೇಹವದೇವ ಭವತಿ ಈಶ್ವರಸ್ಯ ಯೇಷ್ವವಸ್ಥಾನಾತ್. ಯಾರ್ಯಾರಲ್ಲಿ ಏನೇನು ಧರ್ಮಗಳಿವೆ ಆ ಧರ್ಮಗಳನ್ನೆಲ್ಲ ನಿಯಮಿಸುವವನು ಭಗವಂತನೇ. ಇನ್ನು ಏನು ಲಕ್ಷಣಗಳು ಅಧಿಕವಾಗಿ ಇದೆ ವ್ಯಕ್ತಿಗಳ ಲಕ್ಷಣಕ್ಕೂ, ಒಳ್ಳೆ ಶುಭ ಲಕ್ಷಣಗಳಿಂದ ಕೂಡಿಕೊಂಡಿರುವ ವ್ಯಕ್ತಿಗಳು, ಒಳ್ಳೆಯ ಸಂಪತ್ತು ಇರುವ ವ್ಯಕ್ತಿಗಳು, ಒಳ್ಳೆಯ ಸೌಂದರ್ಯ ಇರುವ ವ್ಯಕ್ತಿಗಳು, ಇವರೆಲ್ಲರಿಗೂ ಕೂಡ ಭಗವಂತನೇ ನಿಯಾಮಕನಾಗಿದ್ದಾನೆ. ಅವರಲ್ಲಿ ಅಷ್ಟು ಸೌಂದರ್ಯವಾಗಲಿ, ಲಕ್ಷಣ ಅಧಿಕ ಒಳ್ಳೆಯ ಲಕ್ಷಣಗಳಾಗಲಿ, ಸಂಪತ್ತಾಗಲಿ ಇದೆ ಅಂತ ಹೇಳಿದರೆ ಭಗವಂತನ ಅನುಗ್ರಹದಿಂದ ಇದೆ ಹೊರತು ಅವರಿಗೆ ಸ್ವತಂತ್ರವಾಗಿ ಸ್ವಾಭಾವಿಕವಾಗಿ ಇಲ್ಲ. ಇನ್ನು ಚತುರ್ಮುಖ ಬ್ರಹ್ಮನೇ ಹೇಳ್ತಾ ಇದ್ದಾನೆ ಏನಂಥೇಳಿ,
ಲೋಕದಲ್ಲಿ ಯಾವುದು ಸೌಂದರ್ಯವಿದೆ, ಯಾವುದು ಲಕ್ಷಣಾಧಿಕ್ಯವಿದೆ, ಗುಣಗಳು ಆಶ್ಚರ್ಯವಾಗಿದೆಯೋ ಅವೆಲ್ಲವೂ ಕೂಡ ವಿಶೇಷವಾಗಿ ಶ್ರೀಹರಿಯ ಆವಾಸವಾಗಿದ್ದು ಅವದಕ್ಕೆಲ್ಲದಕ್ಕೂ ಭಗವಂತನೇ ಆಶ್ರಯನಾಗಿದ್ದಾನೆ, ಭಗವಂತನೇ ಕಾರಣನಾಗಿದ್ದಾನೆ. ಅವನು ಬಿಟ್ಟು ಅವನು ಇಲ್ಲದೆ, ಅವನ ಪ್ರಮೇಯವಿಲ್ಲದೆ, ಅವನ ಕಾರಣವಲ್ಲದೆ ಯಾವುದರಲ್ಲೂ ಕೂಡ, ಅವನ ಕಾರಣವಿಲ್ಲದೆ ಯಾವುದರಲ್ಲೂ ಕೂಡ ಆಧಿಕ್ಯತೆ ಯಾರಿಗೂ ಬರುವುದಿಲ್ಲ. ಅರ್ಥಾತ್ ಎಲ್ಲೆಲ್ಲಿ ಜಗತ್ತಿನಲ್ಲಿ ವಿಲಕ್ಷಣವಾಗಿ, ವಿಶೇಷವಾಗಿ, ವಿಶಿಷ್ಟವಾಗಿ ಯಾವ ಪದಾರ್ಥಗಳಾಗಲಿ, ಯಾವ ಪ್ರಾಣಿಗಳಾಗಲಿ, ಯಾವ ಮನುಷ್ಯರಾಗಲಿ ಈ ಲೋಕದಲ್ಲಿ ಕಾಣ್ತಾರೆ, ಅವರಿಗೆಲ್ಲರಿಗೂ ಭಗವಂತನೇ ನಿಯಾಮಕನಾಗಿದ್ದಾನೆ. ಅವರೆಲ್ಲರಿಗೂ ಭಗವಂತನೇ ಅವುಗಳನ್ನು ಕೊಡುವವನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ಇಷ್ಟು ಎಲ್ಲರ ಲಕ್ಷ್ಮಿ ಅಂದರೆ ಸಂಪತ್ತು, ಆ ಸಂಪತ್ತು ಎಲ್ಲ ರಕವಾದ ಸಂಪತ್ತು, ಎಲ್ಲದಕ್ಕೂ ಇವನೇ ಕಾರಣಭೂತನಾಗಿದ್ದಾನೆ. ಇವನಿಲ್ಲದೇ ಇದ್ದರೆ ಯಾವುದು ಎಲ್ಲಿ ಏನೂ ಇರಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಅಂತಹ ಸಂಪತ್ತುಳ್ಳವನು. ಆದ ಕಾರಣ ಭಗವಂತನಿಗೆ ಲಕ್ಷ್ಮೀವಾನ್ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಜಿಜ್ಞಾಸೆ. ಇವನು ಲಕ್ಷ್ಮೀಪತಿ. ನಮಗೆ ಆಚಾರ್ಯರಾಗಲಿ ಇವರಾಗಲಿ ಹೇಳೋ ವೇಳೆಗೆ ರಮಾಪತಿ, ಶ್ರೀಯಃಪತ್ಯೆ ಈ ರೀತಿಯಾಗಿ ಭಗವಂತನನ್ನು ಲಕ್ಷ್ಮೀಪತಿ ಅಂತ ಕೊಂಡಾಡ್ತಾರೆ. ಏನು ಲಕ್ಷ್ಮೀಪತಿ ಆಗಿರೋದರಿಂದ ಏನು ನಾರಾಯಣನಲ್ಲಿ ಏನು ಅದರ ಒಂದು ಪ್ರತ್ಯೇಕತೆ ಅಂತ ಪ್ರಶ್ನೆ ಬಂದಾಗ, ಅವನು ಲಕ್ಷ್ಮೀಪತಿ ಅಂತ ಹೇಳಿ ಅಂತಹ ಲಕ್ಷ್ಮೀಪತಿಯಾದವನು ಭಗವಂತ. ಅಂತಹ ಲಕ್ಷ್ಮೀದೇವಿಗೂ ಕೂಡ ಇಲ್ಲಿವರೆಗೂ ನಾವು ಹೇಳ್ಕೊಂಡಿದ್ದೇವೆ, ಯಾವಾಗಲೂ ಲಕ್ಷ್ಮೀ ಭಗವಂತನ ಜೊತೆಗೆ ನಿತ್ಯಾವಿಯೋಗಿನಿಯಾಗಿರ್ತಾಳೆ, ಭಗವಂತನ ಸದಾ ವಕ್ಷಸ್ಥಲ ವಾಸಿನಿಯಾಗಿದ್ದಾಳೆ. ಅಂತಹ ಲಕ್ಷ್ಮೀದೇವಿಗೂ ಕೂಡ ಭಗವಂತನ ಮಹಿಮೆಗಳನ್ನು ಸಾಕಲ್ಯವಾಗಿ ಸಮಗ್ರವಾಗಿ ಆಕೆಗೂ ತಳೆದುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾವೆಲ್ಲರೂ ದೂರ, ಬ್ರಹ್ಮವಾಯುಗಳು ದೂರ, ನಾವಂತೂ ಇನ್ನು ಹೇಳಬೇಕಾಗೇ ಇಲ್ಲ. ಆದರೆ ಭಗವಂತನ ಪತ್ನಿಯಾಗಿ ಸದಾ ಭಗವಂತನ ವಕ್ಷಸ್ಥಲವಾಸಿನಿಯಾಗಿ ಅಕ್ಷರತತ್ವಳಾದಂತಹ ಲಕ್ಷ್ಮೀದೇವಿನೇ ಭಗವಂತನ ಮಹಿಮೆಗಳನ್ನು ಸಾಕಲ್ಯವಾಗಿ ಸಮಗ್ರವಾಗಿ ತಿಳ್ಕೊಳ್ತಾ ಇಲ್ಲ ಅಂತ ಅಂದ ಮೇಲೆ ಇನ್ನು ಭಗವಂತನ ಮಹಿಮೆ ಎಷ್ಟು ಅಂತ ನಾವು ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದೇ ಭಗವಂತನ ಒಂದು ವೈಶಿಷ್ಟ್ಯವಾಗಿದೆ. ನಾವೆಲ್ಲರೂ ಕೂಡ ಲಕ್ಷ್ಮೀ ಅನುಗ್ರಹ ಬೇಕು. ಯಾಕೆ? ದುಡ್ಡಿಗೆ ಐಶ್ವರ್ಯಕ್ಕೆ ಆಕೆ ಅಭಿಮಾನಿ ದೇವತೆ. ನಮಗೆ ಸಂಪತ್ತು ಬೇಕಾದರೆ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡ್ತೇವೆ. ಆದರೆ ಆ ಲಕ್ಷ್ಮೀದೇವಿಗೆ ಆ ಸಂಪತ್ತಿನ ಒಂದು ಐಶ್ವರ್ಯನ ಒಂದು ಸಂಪತ್ತು ಯಾರಿಂದ ಬಂದಿದೆ ಅಂತ ಹೇಳಿದರೆ ಭಗವಂತನಿಂದಲೇ ಬಂದಿದೆ. ಲಕ್ಷ್ಮೀದೇವಿನೇ ಹೇಳ್ತಾಳೆ, ನಾವು ಹೇಳೋದಲ್ಲ, ಸ್ವತಃ ಲಕ್ಷ್ಮೀದೇವಿನೇ ಹೇಳ್ತಾಳೆ. ಅಂಬರಣಿ ಸೂಕ್ತದಲ್ಲಿ ಹೇಳ್ತಾಳೆ, ನನಗೆ ಯಾರನ್ನ ಬೇಕಾದರೂ ನಾನು ಬ್ರಹ್ಮನನ್ನಾಗಿ ಮಾಡಬಲ್ಲೆ, ರುದ್ರನನ್ನಾಗಿ ಮಾಡಬಲ್ಲೆ. ಈ ಶಕ್ತಿ ನನಗೆ ಯಾರಿಂದ ಬಂದಿದೆ ಅಂದರೆ ನನ್ನ ಪತಿಯಾದ ನಾರಾಯಣನಿಂದ ನನಗೆ ಬಂದಿದೆ. ಅಂದರೆ ಏನು ಲಕ್ಷ್ಮೀದೇವಿಗೆ ಇಷ್ಟು ಶಕ್ತಿ ಸಂಪನ್ನಳಾಗಿದ್ದಾಳೆ, ಐಶ್ವರ್ಯ ಸಂಪನ್ನಳಾಗಿದ್ದಾಳೆ, ಅವೆಲ್ಲವೂ ನಾರಾಯಣನಿಂದೇ ಬಂದಿದೆ. ಆದ ಕಾರಣ ಅವನು ಲಕ್ಷ್ಮೀಪತಿ ಅಂತ ಹೇಳೋದರಿಂದ ಭಗವಂತನ ಒಂದು ಸರ್ವೋತ್ತಮತ್ವ ಪ್ರತಿಪಾದನೆ ಆಗ್ತಾ ಇದೆ. ನಮಗೆ ನೋಡಿ, ಇವಾಗ ಒಂದು ಎಕ್ಸಾಂಪಲ್, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಇಡೀ ದೇಶಕ್ಕೆ ಆತ ಪ್ರಧಾನಿಯಾಗಿದ್ದಾನೆ. ಎಲ್ಲ ವ್ಯವಹಾರಗಳು ಆತ, ಇಡೀ ರಾಷ್ಟ್ರವೆಲ್ಲ ಆತನ ಒಂದು ಕಂಟ್ರೋಲಲ್ಲಿರುತ್ತೆ. ಇಷ್ಟಿದ್ರೂ ಕೂಡ
ಆತ ಪ್ರೆಸಿಡೆಂಟ್ಗೆ ಹೋಗಿ ಎಲ್ಲ ಬ್ರೀಫ್ ಮಾಡಬೇಕು. ಈತ ಎಕ್ಸಿಕ್ಯೂಟಿವ್ ಅಧಿಕಾರಿ, ಅಂದರೆ ಕಾರ್ಯನಿರ್ವಹಣೆ ಮಾಡುವಂತಹ ಅಧಿಕಾರವುಳ್ಳಂಥವನು ಪ್ರೈಮ್ ಮಿನಿಸ್ಟರ್. ಆದರೆ ಆ ಪ್ರೈಮ್ ಮಿನಿಸ್ಟರ್ಗೂ ಮೇಲೆ ಕಾನ್ಸ್ಟಿಟ್ಯೂಷನಲ್ ಹೆಡ್ ಅಂಥೇಳಿ ರಾಜ್ಯಾಂಗಬದ್ಧವಾದ ಒಬ್ಬ ಪ್ರೈಮ್ ಮಿನಿಸ್ಟರು ಇಡೀ ದೇಶವೆಲ್ಲ ಆತನ ಕಂಟ್ರೋಲಲ್ಲಿರುತ್ತೆ. ಇದ್ದರೂ ಕೂಡ ಅದು ಕೊಟ್ಟವರು ಯಾರು, ಆತನಿಗೆ ಪ್ರಮಾಣ ಸ್ವೀಕಾರ ಮಾಡಿಸುವವರು ಯಾರು? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಲ್ಲಿ ಅರ್ಥ ಏನಾಯಿತು? ಪ್ರೈಮ್ ಮಿನಿಸ್ಟರ್ ಹೈಯೆಸ್ಟ್ ಅಥಾರಿಟಿ ಆಫ್ ಇಂಡಿಯಾ ಆದರೆ ಆ ಪ್ರೈಮ್ ಮಿನಿಸ್ಟರ್ ಮೇಲೂ ರಾಷ್ಟ್ರಪತಿ ಒಬ್ಬರು ಇದ್ದಾರೆ ಅಂತ ಹೇಳಿದರೆ ರಾಷ್ಟ್ರಪತಿ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ. ಪ್ರೈಮ್ ಮಿನಿಸ್ಟರ್ಗೆ ಏನೇ ಅಧಿಕಾರಗಳಿದ್ದರೂ ಕೂಡ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳಲ್ಲ, ಪ್ರೆಸಿಡೆಂಟ್ನೇ ಹೇಳ್ತಾರೆ. ಯಾಕೆ? ಪ್ರೈಮ್ ಮಿನಿಸ್ಟರ್ಕ್ಕಿಂತ ದೊಡ್ಡವನು. ಅದೇ ಸ್ಥಿತಿಯಲ್ಲಿ ಇಲ್ಲಿ ಲಕ್ಷ್ಮೀದೇವಿ ನಾನು ಯಾರನ್ನು ಬೇಕಾದರೂ ಏನು ಬೇಕಾದರೂ ಮಾಡಬಲ್ಲೆ, ಎಲ್ಲದೂ ನನಗೆ ಶಕ್ತಿ ಸಾಮರ್ಥ್ಯಗಳಿವೆ ಅಂತೆಲ್ಲ ಹೇಳಿ, ಈ ಶಕ್ತಿ ಎಲ್ಲಿಂದ ನನಗೆ ಬಂತು ಅಂತ ಹೇಳಿದರೆ ನನ್ನ ಪತಿಯಾದ ನಾರಾಯಣನಿಂದ ಬಂತು ಅಂತ ಹೇಳಿದರೆ, ಸೊ ಲಕ್ಷ್ಮೀಪತಿ ಅಂತ ಹೇಳೋದರಿಂದ ಅಂತಹ ಲಕ್ಷ್ಮೀದೇವಿಗೆ ಇವನು ಪತಿಯಾಗಿದ್ದಾನೆ ಅಂದರೆ ನಾರಾಯಣನ ಒಂದು ಸರ್ವೋತ್ತಮತ್ವ ಪ್ರತಿಪಾದನೆ ಆಗ್ತಾ ಇದೆ. ಆದರೆ ಇಲ್ಲಿ ಒಂದು ಸಣ್ಣ ವಿಷಯ ಗಮನಿಸಬೇಕು. ಪ್ರೈಮ್ ಮಿನಿಸ್ಟರ್ಗೂ ನಾನು ಇಲ್ಲಿ ವಿಷಯ ಅರ್ಥ ಆಗಲಿಕ್ಕೆ ಹೇಳಿರೋದು, ದೃಷ್ಟಾಂತ ಸರ್ವಸಾಮ್ಯ ತಗೋಬಾರದು ಅಂತ ಶಾಸ್ತ್ರ ನಿಯಮ. ವಿಷಯ ಅರ್ಥ ಆಗಲಿಕ್ಕೆ ದೃಷ್ಟಾಂತ ಹೇಳಿರೋದು. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಎಕ್ಸಿಕ್ಯೂಟಿವ್ ಹೆಡ್, ರಾಷ್ಟ್ರಪತಿ ಕಾನ್ಸ್ಟಿಟ್ಯೂಷನಲ್ ಸಂವಿಧಾನದ ಪರವಾಗಿ ಹೆಡ್. ಆದರೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಏನು ಮಾಡಿದರೂ ಅದಕ್ಕೆ ಮುದ್ರೆ ಹೊಡಿಬೇಕು, ಅದಕ್ಕೊಂದು ರಾಜಮುದ್ರೆ ಬಿದ್ರೇ ಪ್ರೆಸಿಡೆಂಟ್ ಬೈ ಆರ್ಡರ್ ಇನ್ ದ ನೇಮ್ ಆಫ್ ದಿ ಗವರ್ನರ್ ಆಫ್ ಕರ್ನಾಟಕ, ಬೈ ಆರ್ಡರ್ ಇನ್ ದ ನೇಮ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಪ್ರೈಮ್ ಮಿನಿಸ್ಟರ್ ಏನು ಮಾಡಿದರೂ ಆ ರಾಜಮುದ್ರೆ ಹಾಕುವವರು ಯಾರು? ಪ್ರೆಸಿಡೆಂಟು, ಗವರ್ನರು. ಇಲ್ಲಿ ಪ್ರೆಸಿಡೆಂಟ್ ಕಾನ್ಸ್ಟಿಟ್ಯೂಷನಲ್ ಹೆಡ್ ಅಷ್ಟರವರೆಗೆ, ಎಕ್ಸಿಕ್ಯೂಟಿವ್ ಹೆಡ್ಡು ಕಾರ್ಯನಿರ್ವಹಣೆ ಹೆಡ್ಡು ಪ್ರೈಮ್ ಮಿನಿಸ್ಟರ್. ಆದರೆ ಇಲ್ಲಿ ಅರ್ಥ ಆಗಲಿಕ್ಕೆ ಪ್ರೈಮ್ ಮಿನಿಸ್ಟರು ಲಕ್ಷ್ಮೀದೇವಿ ಆದರೆ ಭಗವಂತ ಪ್ರೆಸಿಡೆಂಟು ಅಂತ. ಆದರೆ ಇಲ್ಲಿ ನಮ್ಮ ಪ್ರೆಸಿಡೆಂಟು ಪೂರ್ಣ ಅಧಿಕಾರಿ. ಅದರೊಳಗೆ ಬೇರೆ ಇಲ್ಲಾದರೂ ನಾಮಿನಲ್ಲಾಗಿ ಇರ್ತಾರೆ, ಹೆಡ್ ಆದರೆ ಸಂವಿಧಾನದ ಪ್ರಕಾರ ಪ್ರೆಸಿಡೆಂಟೇ ದೊಡ್ಡವನು. ಆದರೆ ನಮ್ಮ ಶಾಸ್ತ್ರದ ಒಂದು ಸಂವಿಧಾನದಲ್ಲಿ ಭಗವಂತ ಸರ್ವೋತ್ತಮ, ಸರ್ವೋನ್ನತ. ಇಡೀ ಆ ಲಕ್ಷ್ಮೀದೇವಿಗೂ ಆ ಶಕ್ತಿ ಸಾಮರ್ಥ್ಯಗಳನ್ನು ಭಗವಂತನ ಅನುಗ್ರಹದಿಂದ ಬಂದಿದೆ. ಅಂದರೆ ಶಾಸ್ತ್ರದಲ್ಲಿ ಭಗವಂತ ಅಂತಹ ಲಕ್ಷ್ಮೀಪತಿ ಅಂತ ಹೇಳಿದರೆ ಭಗವಂತನ ಒಂದು ಸರ್ವೋತ್ತಮತ್ವ ಪ್ರತಿಪಾದನೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಜಗತ್ತು ಸೃಷ್ಟಿಕರ್ತನಾದ ಬ್ರಹ್ಮನಕ್ಕಿಂತ ಕೋಟಿ ಗುಣಾಧಿಕಳು ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿಗೂ ಕೂಡ ಭಗವಂತನ ಎಲ್ಲ ಗುಣಗಳು ತಿಳಿಯುವುದಿಲ್ಲ. ಲಕ್ಷ್ಮೀ ಜ್ಞಾನದ ಒಂದು ಡೆಫಿನಿಷನ್ನೇ ಶಾಸ್ತ್ರದಲ್ಲಿ ಹೇಳುತ್ತೆ. ಈಶ್ವರಾದನ್ಯತ್ರ ಅನಾಲೋಚನೆಪಿ ಸರ್ವ ವಿಷಯ ಜ್ಞಾನಂ ಲಕ್ಷ್ಮೀ ಜ್ಞಾನಂ ಅಂತೇಳಿ. ಲಕ್ಷ್ಮೀದೇವಿ ಸರ್ವಜ್ಞಳು, ಎಲ್ಲ ಗೊತ್ತಿದೆ ಆಕೆಗೆ. ಆದರೆ ಭಗವಂತನ ಈಶ್ವರಾತ್ ಅನ್ಯತ್ರ, ಒಬ್ಬ ಭಗವಂತ ಬಿಟ್ಟು ಎಲ್ಲ ವಿಷಯಗಳು ಆಕೆಗೆ ಗೊತ್ತಿದೆ. ಭಗವಂತನ ವಿಷಯಗಳು ಗೊತ್ತಿದೆ, ಆದರೆ ಸಾಕಲ್ಯವಾಗಿ ಸಮಗ್ರವಾಗಿ ಆಕೆಗೆ ಗೊತ್ತಿಲ್ಲ ಅಂಥೇಳಿ. ಮತ್ತು ಭಗವಂತ ಎಂಥವನು? ಸರ್ವತಂತ್ರ ಸ್ವತಂತ್ರ ಸರ್ವೋತ್ತಮ ಅಂಥೇಳಿ. ಎಲ್ಲರೂ ಮಕ್ಕಳನ್ನು ಪಡೆಯಬೇಕು ಅಂದರೆ ಹೆಂಡತಿ ಬೇಕು ಗಂಡಗೆ ಹೆಂಡತಿಗೆ ಗಂಡ ಬೇಕು. ಆದರೆ ನಮ್ಮ ಸ್ವಾಮಿ ಲಕ್ಷ್ಮೀದೇವಿಯ ಅವಸರವೇ ಇಲ್ಲದೆ ತನ್ನ ಹೊಕ್ಕಳಿಂದ ಮಕ್ಕಳನ್ನು ಸೃಷ್ಟಿ ಮಾಡಿದ್ದಾನೆ, ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ದಾನೆ. ಈ ರೀತಿಯಾಗಿ ಭಗವಂತ ಲಕ್ಷ್ಮೀಪತಿ ಅಂತ ಹೇಳೋದರಿಂದ ಅಲ್ಲಿ ಅವನಿಗೇನು ನ್ಯೂನತೆ ಇಲ್ಲ, ಸರ್ವೋತ್ತಮತ್ವ ಪ್ರತಿಪಾದನೆ ಆಗ್ತಾ ಇದೆ ಅಂತ ನಾವು ತಿಳ್ಕೋಬೇಕು ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಲಕ್ಷ್ಮೀಪತೇ ನಮಃ. ಓಂ
ಓಂ ಮಹಾನ್ಮಹೀಭಿಃ ಶಚೀಭಿಃ ಯಸ್ಮಿನ್ ವಿಶ್ವಾಶ್ಚರ್ಷಣಯ ಉತಚ್ಚೌತ್ನಾಜ್ರಯಾಂಸಿ ಚ ಅನುಘೇನ್ಮಂದೀ ಮಘೋನಃ ಯೇಷ ಏತಾನಿ. ಮಹೀಭಿಃ ಅನಾದಿ ನಿತ್ಯನಾದ, ಶಚೀಭಿಃ ಸ್ತುತಿಗಳಿಂದ ಮಹಾನ್ ತಿಳಿಯಲ್ಪಡುತ್ತಾನೆ, ಯಸ್ಮಿನ್ ಇಂದ್ರನಲ್ಲಿ, ವಿಶ್ವಚರ್ಷಣಯ ಸಮಸ್ತ ಪ್ರಜೆಗಳು, ಚೌತ್ನಾಜ್ರಯಾಂಸಿ ಕಾಂತಿ ಜಯಗಳು ಕೂಡ ಇವೆ. ಆ ಇಂದ್ರನು ಮಘೋನಃ, ಇಂದ್ರನು ಅನುಮಂದಿ ಸುಖ ತರುವವನು, ಘ ಈಗಲೇ, ಇತ್ ಇಷ್ಟೆಲ್ಲ, ಏತಾನಿ ಬಲ ಮೊದಲಾದವನ್ನು, ಏಷಃ ಇವನು ದದ್ಯಾತ್ ಕೊಡಲಿ. ಭಗವಂತನನ್ನು ಅನಾದಿ ನಿತ್ಯವಾದ ವೇದ ಮಂತ್ರಗಳಿಂದ ತಿಳಿಯಬೇಕು. ಅವನಲ್ಲಿ ಸಮಸ್ತ ಪ್ರಜೆಗಳೂ ಇದ್ದಾರೆ, ಅಂತರಿಕ್ಷಗಳು ಎಲ್ಲವೂ ಅವನಲ್ಲೇ ಇದೆ, ಜಯಗಳು ಅವನಲ್ಲೇ ಆಗಿದೆ. ಅಂದರೆ ಎಲ್ಲವೂ ಸಮಸ್ತವೂ ಭಗವಂತನಲ್ಲೇ ಇದೆ. ಇಂದ್ರನಾಮಕ ಭಗವಂತನು ನಮಗೆ ಸುಖವನ್ನು ತರ್ತಾನೆ. ಈಗಲೇ ಅಂತಹ ಹರಿ ನಮಗೆ ಸುಖ ಬಲ ಎಲ್ಲವನ್ನೂ ನಮಗೆ ಕೊಡಲಿ. ಮಹಾನ್ ಮಹೀಭಿಃ ಶಚೀಭಿಃ ಅನಾದಿನಿತ್ಯಗಳಾದ ವೇದಮಂತ್ರಗಳಿಂದ ಸರ್ವೋತ್ತಮನು ಎಂದು ಪ್ರತಿಪಾದನೆ ಮಾಡಲ್ಪಡ್ತಾನೆ ಭಗವಂತ. ಹೀಗೆ ಲಕ್ಷ್ಮೀವಾನ್ ಅಂದರೆ ಏನು ಭಗವಂತನು ವೇದ ಮಂತ್ರಗಳಿಂದ ಸರ್ವೋತ್ತಮನು ಎಂದು ಪ್ರತಿಪಾದಿಸಲ್ಪಡ್ತಾನೆ. ಲಕ್ಷ್ಮೀ ಸಂಪದ್ರಮಾ ಶೋಭಾ ಇತ್ಯುಕ್ತೇ ಚೌತ್ನ ಜಯಾದಿಶಬ್ದಿತಯೋಬಾ ಸಂಪದ್ವಾ ಲಕ್ಷ್ಮೀ ಸಾ ಅಸ್ಯ ಅಸ್ತಿ ಇತಿ ಲಕ್ಷ್ಮೀವಾನ್ ಮೂರ್ತಿರತ್ರ ವರ್ಣಿತಃ ಅಂಥೇಳಿ. ಅಂದರೆ ಆ ಲಕ್ಷ್ಮೀ ಅಂತ ಹೇಳಿದಳೆ ಸಂಪದ್ಭರಿತಳು, ಶೋಭೆಯನ್ನು ತರುವವಳು. ಅಂತಹ ಶುಭಕರಳಾದ, ಶೋಭಾಯಕರಳಾದ, ಸಂಪದ್ಭರಿತಳಾದಂತಹ ಲಕ್ಷ್ಮೀ ಅಸ್ಯ ಅಸ್ತಿ ಇತಿ ಇವನಲ್ಲಿಗೆ ಇದ್ದಾಳೆ ಅಂಥೇಳಿ ಲಕ್ಷ್ಮೀವಾನ್ ಅಂತ ಲಕ್ಷ್ಮೀವಾನ್ ಶಬ್ದಕ್ಕೆ ಅರ್ಥ ಅಂತ ಹೇಳ್ತಾ ಇವತ್ತು ಲಕ್ಷ್ಮೀವಾನ್ ಶಬ್ದವನ್ನು ಮುಗಿಸಿ ಈ ಶ್ಲೋಕದಲ್ಲಿ ಕೊನೆಯ ಹೆಸರಾದಂತಹ ಸಮಿತಿಂಜಯ ಎಂಬುವಂತಹ ನಾಮವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.